ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಮೈ ಡೈಲಿ ವ್ಲಾಗ್ಸ್. ಇವತ್ತು ನನ್ನ ಒಂದು ಹೊಸ ಮೊಬೈಲಲ್ಲಿ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ವಿ ಬೋತ್ ಆರ್ ಮ್ಯಾಚ್ ಟುಡೇ. ಗೊತ್ತಿಲ್ಲದೇ ಮ್ಯಾಚ್ ಆಗಿದ್ದೀವಿ ಇವತ್ತು. ಸೊ ನಾನು ಹೊಸ ಮೊಬೈಲಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಇನ್ ಮೈ ನ್ಯೂ ಮೊಬೈಲ್. ಎಸ್ ಗೈಸ್, ಆ್ಯಂಡ್ ಆಲ್ಸೋ ಇದಕ್ಕೆ ನಾನು ಇನ್ನೇ ಹೇಳ್ದಿರೋ ಒಂದೇ ಈ ವಿಡಿಯೋ ಕ್ಲಿಪ್ಪಲ್ಲಿ ಲಾಸ್ಟಲ್ಲಿ ಸಿಗುತ್ತೆ ನಿಮಗೆ. ಈ ಮೊಬೈಲ್ಗೆ ಇದು ಫಾಸ್ಟ್ ಟ್ರ್ಯಾಕ್ ವಾಚ್ ಆ್ಯಕ್ಚುಲಿ ಫ್ರೀಯಾಗಿ ಆಫರಲ್ಲಿ ಕೊಟ್ಟಿದ್ದಾರೆ. ದಟ್ಸ್ ಇಟ್. ಇವಾಗ ನಾವು ಆಫೀಸಿಗೆ ಹೊರಟು ಆ್ಯಕ್ಚುಲಿ ಡೈಲಿ ಹೋಗೋದಕ್ಕಿಂತ ಒಂದು 10-15 ಮಿನಿಟ್ಸ್ ಬೇಗನೆ ಹೋಗ್ತಾ ಇದ್ದೀವಿ ಇವತ್ತು. ಲೆಟ್ಸ್ ಗೋ. ಎಸ್ ಗಾಯ್ಸ್, ಇವಾಗ ನಾವು ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಬೆಳಗ್ಗೆ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವಾಗ ಆಫ್ಟರ್ನೂನ್ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಬಂದಿದ್ದೀವಿ, ಪ್ರಸಾದ ಇದೆ. ದೇವಸ್ಥಾನಕ್ಕೆ ಬಂದಿದ್ದೀವಿ, ಪ್ರಸಾದ ಇದೆಯಲ್ಲ, ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ. ದೇವಸ್ಥಾನ ಏಯ್ ಕೋತಿ ಇಲ್ಲ ಸಾಯಿಬಾಬಾ ಟೆಂಪಲ್. ಸೊ ಹೌದು, ಪ್ರಸಾದ ಇದೆ. ಆಮೇಲೆ ಸಾಯಿಬಾಬಾ ಟೆಂಪಲ್ ಈ ಕಡೆ ಇದೆ ಅಂತ ಗೊತ್ತಿರಲಿಲ್ಲ. ಇಲ್ಲ, ಬಾಕ್ಸ್ ತೊಗೊಂಡು ಬಂದಿದ್ದೆ. ಬಟ್ ಆಗುತ್ತೆ ಅಂತ ಇಟ್ಕೊಂಡು ಬಂದಿದ್ದೀವಿ. ಏನು ಹಂಗೂ ಹೌದು, ನನಗೆ ಕೆಲಸ ಕಡಿಮೆ ಆಗುತ್ತೆ ನೈಟು, ಅದಕ್ಕೆ. ಸೊ ದೇವಸ್ಥಾನ ಒಳಗಡೆ ಹೋಗ್ಬೇಕೀಗ. ಇದು ಒಳಗಡೆ ಹೋಗೋದು ಮೇ ಬಿ ಒಳಗೆ ಅನಿಸುತ್ತೆ ಕಣ, ಈ ಕಡೆ ಅನಿಸುತ್ತೆ. ಫುಲ್ ರಶ್ ಇದೆ ಒಳಗಡೆ, ಇಲ್ಲೇ ಅಂತೂ ಈ ಕೇಳಂಗೆ ಇಲ್ಲ. ಸೊ ಇವಾಗ ನಾವು ದರ್ಶನ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬಾಮ. ಓಂ ಸಾಯಿರಾಮ್. ಸೊ ಇದು ಡೆಕೋರೇಷನ್ ತುಂಬ ಚೆನ್ನಾಗಿದೆ. ಫುಲ್ ರಶ್ ಇರೋ ಕಾರಣಕ್ಕೆ ನಾವು ಇವಾಗ ರಿಟರ್ನ್ ಬ್ಯಾಕ್ ಟು ಆಫೀಸ್. ಹಾಂ, ಸೊ ದರ್ಶನ ಮಾಡಿಕೊಂಡು ರಿಟರ್ನ್ ಹೊರಡ್ತಾ ಇದ್ದೀವಿ ನಾವು. ಸೊ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲೇ ಊಟ ಮಾಡೋದು. ತುಂಬಾ ರಶ್ ಇತ್ತು, ನೆಕ್ಸ್ಟ್ ಲೆವೆಲ್ ರಶ್ಶು. ಸೊ ಹಾಗಾಗಿ ವಿ ಆರ್ ಗೋಯಿಂಗ್ ಗೈಸ್. ಇವಾಗ ನಮ್ಮ ಹಸ್ಬೆಂಡ್ ಏನೋ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಸಪ್ಪಮ್ಮ ಸೌಂಡ್ಲೆಸ್, ನಾನೇ ಸೌಂಡ್ ಹಾಕೋಬೇಕು ಗೈಸ್. ಇವಾಗ ಡೈರೆಕ್ಟು ಆಫೀಸಿಂದ ಬನಶಂಕರಿಗೆ ಹೋಗ್ತಾ ಇದ್ದೀವಿ. ಇಲ್ಲ, ಸೊ ಡೈರೆಕ್ಟ್ ಬನಶಂಕರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಇವತ್ತು ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ಇನ್ನೊಂದು ದಿನ ಹೋಗೋಣ. ಇವಾಗ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ. ಮಳೆ ಬಂದು ಆಲ್ರೆಡಿ ಒಂದು 5-10 ನಿಮಿಷ ಆಯಿತು. ಸೊ ನಾವು ಅಲ್ಲಿಗೆ ಪಾಸ್ ಆದ್ವಿ. ಸೊ ಹೋಗೋಣ. ಮಳೆ ಬರ್ತಿದೆ ಅಂದರೆ ಸಾಕಪ್ಪ. ಏನಂದರೆ ಆ್ಯಕ್ಚುಲಿ ಜರ್ಕಿನ್, ರೇನ್ ಕೋಟು ಇಟ್ಕೊಂಡಾಗ ಮಳೆನೇ ಬರಲ್ಲ. ರೇನ್ ಕೋಟ್ ಇಲ್ದಿರೋ ಟೈಮಲ್ಲಿ ಬರುತ್ತೆ. ಮೊಬೈಲ್ ತಗೊಳ್ಳೋ ಎಲ್ಲೈತೆ? ಹೊಸ ಮೊಬೈಲ್ ಬಂದಾಗ ಹಳೆ ಮೊಬೈಲ್ನ ಮರಿಬಾರ್ದು ಗೈಸ್. ಈ ಮೊಬೈಲ್ನ ಚೇಂಜ್ ಮಾಡಿದ್ವಿ ನೋಡಿ, ಹೆಂಗೆ ಸ್ಕ್ರ್ಯಾಚ್ ಆಗಿದೆ ಎಲ್ಲ, ಫುಲ್ ಪೂರ್ತಿ ಒಡೆದೋಗಿ ಚಿತ್ರಾನ್ನ ಆಗಿದೆ. ಅದಕ್ಕೆ ಈ ಮೊಬೈಲ್ ತೊಗೊಂಡೆ. ಬಟ್ ಈ ಮೊಬೈಲ್ನ ಹಂಗೆ ಇಟ್ಕೊಂಡಿರ್ತೀನಿ, ನಂಗೆ ಬೇಕಿದು. 8 ವರ್ಷದ ಮೊಬೈಲ್ ಗೈಸ್. ಇವನೇ ಹೊಡೆದಿದ್ದು ಫಸ್ಟು. ನಂದು ಒರಿಜಿನಲ್ ಡಿಸ್ಪ್ಲೇ ಹಾಳು ಮಾಡಿದ್ದೆ ಇವನು.
ಗೈಸ್ ಆ್ಯಕ್ಚುಲಿ ಏನು ಅಂತಂದರೆ ಇಲ್ಲಿ ನಿಂಬೆಹಣ್ಣು ನಾವೇ ಮನೆಯಿಂದ ತೊಗೊಂಡು ಮಾಡಿ ಅಂತ ಹೇಳ್ತಾರೆ. ಬಟ್ ಇವತ್ತು ನಾನು ಆಫೀಸ್ ಹತ್ರ ಡೈರೆಕ್ಟಾಗಿ ಬಂದಲ್ಲ, ಅದಕ್ಕೆ ನಾನು ಇಲ್ಲೇ ತೊಗೊಂಡ್ಬಿಟ್ಟು ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಬರ್ಬೋದು. ಸ್ವಲ್ಪ ಡಾರ್ಕ್ ಆದರೆ ಲೈಟಿಂಗ್ ಸಕ್ಕದಾಗಿ ಮಾಡಿರ್ತಾರಲ್ಲ. ಫ್ರಂಟ್ ಗೇಟು ಓಪನ್ ಮಾಡಿದ್ರು ಅನ್ಕೋ. ಸೊ ಎಲ್ಲ ಒಂದೇ ಸರಿಗೆ ಹೋಗ್ತಾರಲ್ವಾ, ಈಗ ಇಷ್ಟು ಜನ ನಮ್ಗೆ ಗೊತ್ತಾಗಲ್ಲ ಸಡನ್ನಾಗಿ. ಹಂಗಲ್ಲಮ್ಮ, ಈಗ ಎಟ್ ಎ ಟೈಮು, ಈಗ ನೀನು ಹೇಳ್ದಂಗೆ ಎಟ್ ಎ ಟೈಮ್ ಬಿಡಬೇಕು ಅಂದ್ರಲ್ಲ, ಈಗ ಓಪನ್ ಮಾಡಿದ್ರೆ ಇಷ್ಟು ಜನ ಮುಂದ್ಗಡೆ ನಾವು ಈ ಕಡೆ ಏನೋ 4 ಜನ ಬಂದ್ವಿ, ಆ ಕಡೆ ಏನೋ 8 ಜನ ಬಂದರು, 15 ಜನ ಅಷ್ಟೇ ಇದ್ದಿದ್ದು. ಕ್ರೌಡ್ ಆಗೋ ತನಕ ಹಿಂಗೆ ಬಿಟ್ಬಿಡ್ಬೋದಲ್ಲ. ಅವಾಗ ಇಲ್ಲಿ ಜನ ಕೂಡ್ಕೊಂತಾರೆ ಕಣೋ, ಇಲ್ಲಿ ಜನ ಆಗ್ಬಿಡ್ತಾರೆ, ಸ್ಪ್ಲಿಟೆಡ್ ಆಗಲಿ ಅಂತ ಹಂಗೆ. ಅಯ್ಯಯ್ಯೋ, ನಡೆಯಮ್ಮ ಹಿಂಗೆ. ಹಿಂಗೆ ನಡಿ.
ಗಾಯ್ಸ್ ನಾವು ಬಿಫೋರ್ ಮ್ಯಾರೇಜ್ ಆ ಟೈಮಲ್ಲಿ ಅಲ್ಲಿ ಕೂತಿದ್ವಿ. ಒಂದಿನ ಉತ್ಸವ ಇತ್ತು. ಉತ್ಸವ ಕನ್ಫ್ಯೂಸ್ ಮಾಡ್ತಾನೆ ಒಂದು ಬರೀ. ಒಂದು ಉತ್ಸವ ಇತ್ತು, ಸೊ ಇಲ್ಲಿ ಕೂತಿದ್ವಿ. ಸೆಕೆಂಡ್ ನಾವು ಇಲ್ಲಿ ಕೂತ್ಕೊಂಡ್ವಿ. ಆ್ಯಂಡ್ ಥರ್ಡ್ ವಿ ಆರ್ ಹಿಯರ್. ಸೊ ನೋಡಿ, ಸೊ ನಮ್ಮ ಯಜಮಾನ್ರು ಪ್ರಸಾದ ತಿನ್ನಬೇಕು ಅಂತ ಆಸೆ ಪಟ್ಟರು. ಇವತ್ತು ಲೇಟ್ ಆಗಿಬಿಟ್ಟು, ಸೊ ಮನೆಗೆ ಹೋಗ್ಬಿಟ್ಟು ಏನು ಮಾಡಬೇಕು ಅಂತ ಇನ್ನೂ ಥಿಂಕ್ ಮಾಡಿಲ್ಲ. ನೋಡೋಣ ಏನು ಮಾಡೋಣ ನೋಡೋಣ. ಒಂದು ಥಿಂಗ್ ನಾನು ಹೇಳಬೇಕಿತ್ತು. ಆ್ಯಕ್ಚುಲಿ ನಾನು ಈ ಲಾಸ್ಟ್ ಕ್ಲಿಪ್ಪಲ್ಲಿ ನೀವು ನೋಡಿರಬಹುದು ಏನು ಅಂತಂದರೆ, ಪೂರ್ತಿ ನೀಟಾಗಿ ಪೋನಿ ಹಾಕ್ಬಿಟ್ಟಿದ್ದೆ ನಾನು, ಫುಲ್ ಟೈಟಾಗಿ. ಸೊ ಹೇರ್ಸ್ ಎಲ್ಲ ಹೋಗ್ಬಿಟ್ಟು ಬಾನ್ಲಿ ಥರ ಕಾಣಿಸ್ತಿದ್ದೆ. ಬಟ್ ಒಂದು ಥಿಂಗ್ ಏನು ಅಂತಂದರೆ, ನನಗೆ ಗೊತ್ತಿರೋ ಪ್ರಕಾರ ದೇವಸ್ಥಾನಕ್ಕೆಲ್ಲ ಹೋದಾಗ ಜಡೆ ಹಾಕೊಂಡು ಹೋಗಬೇಕು ಫಸ್ಟ್ ಥಿಂಗ್. ಸೆಕೆಂಡ್, ಯಾವತ್ತೂ ಫ್ರೀ ಹೇರ್ಸ್ ಬಿಡಬಾರ್ದು. ಅದಕ್ಕೆ ರೀಸನ್ ಇದೆ. ನಾನು ಅಷ್ಟೊಂದು ತಿಳ್ಕೊಂಡಿಲ್ಲ, ಬಟ್ ನನಗಿದು ಗೊತ್ತು. ದೇವಸ್ಥಾನಕ್ಕೆ ಹೋಗುವಾಗ ಜಡೆ ಹಾಕೊಂಡು ಹೋಗ್ಬೇಕು, ಹಿಂಗೆ ಕಟ್ಕೊಂಡು ಹೋಗಬೇಕು, ಫ್ರೀಯಾಗಿ ಈ ಥರ ಎಲ್ಲ ಬಿಟ್ಕೊಂಡು ಹೋಗ್ಬಾರ್ದು. ಸೊ ಹಾಗಾಗಿ ಹಂಗೆ ಹಾಕ್ಕೊಂಡಿರೋದು. ಸೊ ಇಲ್ಲಿ ಬಂದು ಫೋಟೋಗಂತ ಈ ಥರ ಫ್ರೀಲಿಯಾಗಿ ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಮನೆಗೆ ಹೋಗಬೇಕು. ಲೆಟ್ಸ್ ಗೋ. ಟಪಕ್ ಗಾಯ್ಸ್, ಅಲ್ಲಿ ನಾನು ಅಮ್ಮ ಅದಕ್ಕೇನು ಹೇಳ್ತಾರೆ ಅಂದರೆ ನಾವೇನು ಅನ್ಕೋತೀವಿ ಅದಾಗುತ್ತಾ ಇಲ್ವಾ ಅಂತ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಬೇಕು ಅಂತ ಹೇಳಿದ್ರಲ್ವ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಫಸ್ಟ್ ಥಿಂಗ್ ನಂಬಿಕೆ ಇಟ್ಕೊಂಡು ಹೋಗಿದ್ದೆ. ಸೆಕೆಂಡ್ ಥಿಂಗ್, ಇದು ಹೌದಾ ಅಲ್ವಾ, ಯಾಕಂದರೆ ನಾವು ಎರಡೂ ಕೈನೂ ಈಗ ಇಟ್ಕೊಂಡಿರ್ತೀವಿ, ಅದು ಮೂವ್ ಆಗುತ್ತೆ ಅಂತ ಹೇಳಿದ್ರೆ. ಆ್ಯಂಡ್ ಒಬ್ಬರು ಆಂಟಿ ಸಿಕ್ಕಿದ್ರು ನನಗೆ ಗುಲ್ಬರ್ಗದಿಂದ. ಆ್ಯಕ್ಚುಲಿ ಅವ್ರು ಹೇಳಿದ್ರು ಆಗಲ್ಲ ಅಂತಂದರೆ ಅದು ಸ್ವಲ್ಪನೂ ಮುಂದೆ ಹೋಗ್ತಾ ಇದೆ ಅಂತಂದರೆ ಯಾರೋ ತಳ್ದಂಗೆ ಆಗುತ್ತೆ ಅಂತ ಅವ್ರು ಹೇಳಿದ್ರು. ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ನಿಂತ್ಕೊಂಡ್ರೆ ಯಾರೋ ತಳ್ಳಿದ್ರು ಅನ್ನೋ ಒಂದು ಫೀಲ್ ಆಗುತ್ತೆ ಅಂತಲೂ ನಾನು ಅದು ಇಟ್ಕೊಂಡು ಹೋಗಿಲ್ಲ. ಅದನ್ನೆಲ್ಲ ಬಿಟ್ಟು ಹೌದಾ ಅಲ್ವಾ ಅನ್ನೋ ಒಂದು ರೀಸನ್ ಅಲ್ಲದೆ. ಬಟ್ ಆ್ಯಕ್ಚುಲಿ ಇಟ್ಸ್ ರಿಯಲ್ ಆಗಿ ಯಾರೋ ಒಬ್ಬರು ಮೂವ್ ಮಾಡ್ದಂಗೆ ಆಗುತ್ತೆ ಅಂದರೆ ಹಿಂಗಾಗುತ್ತೆ ಅಂತ ಒಂದು ಹಾರ್ಡ್ಲಿ 3 ಮಿನಿಟ್ಸ್ ತೊಗೊಳ್ತು. ನಿಜವಾಗ್ಲೂ ಅದು ನಿಜ. ಆ್ಯಕ್ಚುಲಿ ನೀವು ಯಾರಾದರೂ ಬಂದರೆ ಬನಶಂಕರಿಗೆ ಒಂದ್ಸರಿ ಟ್ರೈ ಮಾಡಿ, ಆಗುತ್ತೋ ಇಲ್ವೋ. ಅಂದರೆ ನಮ್ಮ ಮುಂದೆ ಒಳಗಡೆ ಏನೋ ಒಂದು ಬಿಸ್ನೆಸ್ ಮಾಡ್ಬೋದು, ನಾನು ಈ ಥರ ಮಾಡ್ತಾಯಿದ್ದೀನಿ, ಆಗುತ್ತಾ ಇಲ್ವಾ. ಸೊ ನೀವು ಒಂದ್ಸರಿ ಕೇಳ್ಕೊಬೇಕು. ಇದು ನನಗಾಗಿರೋ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಕೊಟ್ಟಿದ್ರು ಎಷ್ಟೊತ್ತಿಗೆ ಬ್ಯಾಗ್ ಬರೋದು. ದೊಡ್ಡದಾಯ್ತೇನಪ್ಪ, ನಿಂಗೆ ದೊಡ್ಡದೇ ಬೇಕಾ? ಸ್ವಲ್ಪ ದೊಡ್ಡದೇ ಬೇಕಾ? ಆ್ಯಕ್ಚುಲಿ ಇದರಿಂದ ಕೂಡ ಒಂದು ಇದೆ ಹೇಳ್ತೀನಿ. ಏನು ಅಂತ ಅಂದರೆ, ಪ್ರತಿ ಸರಿ ಬನಶಂಕರಿಗೆ ಬರ್ತಿದ್ದೆ, ದೇವಸ್ಥಾನಕ್ಕೆ ಬಂದು ಹಿಂಗೆ ಹೋಗ್ತಿದ್ದೆ. ಹೋಗೋ ಟೈಮಲ್ಲಿ ಬ್ಯಾಗ್ ತೊಗೋಬೇಕು ಅಂತ ಆಸೆ. ತೊಗೊಳ್ಳೋಣ ಅಂತ ತಕ್ಷಣ ಏನಂತಾರೆ 50 ರೂಪಾಯಿ ಕಡಿಮೆ ಮಾಡ್ತಿರ್ಲಿಲ್ಲ. ಸೊ ಹಂಗಾಗಿ ತೊಗೊಳ್ತಾ ಇರಲಿಲ್ಲ. ಬಟ್ ಇವತ್ತು ಹೆಂಗೋ ಅಂತ ತೊಗೊಳ್ಳಿ, ಆದರೂ 50 ರೂಪಾಯಿ ಕಮ್ಮಿ ಮಾಡಲಿಲ್ಲ. ಅವತ್ತಿಂತ ಇವತ್ತಿಗೂ ಒಂದು ಫಿಕ್ಸ್ ರೇಟೇ ಆಗೋದು. ಫಸ್ಟ್ನೇ ದಿನ ತಗೊಂಡಿದ್ದರೆ ಬ್ಯಾಗ್ ಇಷ್ಟೊತ್ತಿ ಹೊರದೇ ಹೋಗಿರೋದು. ಅದಕ್ಕೆ ಇವತ್ತು ಏನಾರು ಆಗಲಿ ಅಂತ ರಕ್ಷಿ ತಗೋ ಅಂತ ಹೇಳಿದ್ರೆ ತೊಗೊಂಡಿದ್ದೆ ಟ್ಯಾಕ್ಸಿ. ಸೊ ಇವಾಗ ಆಲ್ರೆಡಿ ಟೈಮ್ ಎಷ್ಟಾಗಿದೆ? 8:15. 8:30 ಆಯಿತು ಗೈಸ್. 8 ಹೊರಡಬೇಕು. ಇವಾಗ ಹೋಗೋಣ. ಲೆಟ್ಸ್ ಗೋ. ಗೈಸ್, ರಾಘವೇಂದ್ರ ಮಠಕ್ಕೆ ಬಂದಿದ್ದೀವಿ. ಫುಲ್ ನೆಕ್ಸ್ಟ್ ಲೆವೆಲ್ ರಶ್ಶು. ಏನು ಗೊತ್ತಾ, ಮಠಕ್ಕೆ ಬಂದರೆ ಎಷ್ಟು ರಶ್ ಇದೆ ನೋಡೋಣ. ಆ ಟಿಪ್ ತನಕ ಇದೆ ರಶ್ಶು. ಸಾಯಿಬಾಬಾ ಗುಡಿಗೆ ಹೋಗಿದ್ವಿ, ಅಲ್ಲೂ ಫುಲ್ ರಶ್ ಇವತ್ತು. ಅಟ್ಲೀಸ್ಟ್ ದರ್ಶನ ಆಯ್ತು ಅಲ್ಲಿ. ಬಟ್ ಇಲ್ಲಿ ದರ್ಶನ ಆಗೋದೇ ಡೌಟು. ಎಲ್ಲ ಅಲ್ಲಿ ಹತ್ತಿ ನಿಂತ್ಕೊಂಡು ದರ್ಶನ ಮಾಡ್ತಿದ್ದಾರೆ. ಅಲ್ಲಿದಮ್ಮ ಕ್ಯೂ. ಓ ಮೈ ಗಾಡ್. ಹ್ಞೂ ಅಷ್ಟೇ. ಇವಾಗ ಮೇಲ್ಗಡೆ ಹೋಗೋಣ ಬಾ. ನೆಕ್ಸ್ಟ್ ಲೆವೆಲ್ ಇದೆ ಗೈಸ್.
ನಿಂತ್ಕೊಂಡು ಕಾಣಿಸ್ತು. ಜಸ್ಟ್ ನಮಸ್ಕಾರ ಮಾಡ್ಕೊಂಡು ಇವಾಗ ರಿಟರ್ನ್ ಮನೆಗೆ ಹೋಗ್ತೀವಿ. ಇವತ್ತು ಫುಲ್ ಟೆಂಪಲ್ ರನ್ ಅಲ್ವೇನಾ? ಎಸ್ ಗೈಸ್, ಇವಾಗ ತಾನೇ ಜಸ್ಟ್ ಮನೆಗೆ ಬಂದ್ವಿ. ಓಕೆ, ಇವಾಗ ಊಟ ಮಾಡಿ ಮಲ್ಕೋಬೇಕು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನಂತರೂ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ? ನನ್ನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್. ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವ ಒಂದು ವಿಡಿಯೋ ನಿಮಗೆ ಮೊದಲನೇದಾಗಿ ರೀಚ್ ಆಗುತ್ತೆ ನೋಟಿಫಿಕೇಷನ್ ಮೂಲಕ. ಸೊ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಹಂಚ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಗೈಸ್, ಲವ್ ಯು ಆಲ್, ಬಾಯ್, ಗುಡ್ ನೈಟ್.